ಸಿಹಿಗೆಣಸಿನ ಸಿಹಿ ಒಟ್ ಶಾವ್ಗೆ ಇದು ಹೈಲಿ ನ್ಯೂಟ್ರಿಷಿಯಸ್ ಅಂಡ್ ಫೈಬರ್ ರಿಚ್. ನಾರ್ಮಲ್ ಆಗಿ ನಾವು ಮಾಡೋ ಶಾವ್ಗೆ ತರಾನೇ ಗೆಣಸನ್ನ ಬೇಯಿಸಿ ಹಾಕೊಳ್ಳೋದಷ್ಟೇ ತುಂಬಾನೇ ಚೆನ್ನಾಗಿರುತ್ತೆ. ಫಸ್ಟ್ ಗೆಣಸನ್ನ ಕ್ಲೀನ್ ಮಾಡಿ ಕಟ್ ಮಾಡಿ ಬೇಯಕ್ಕೆ ಅಂತ ಇಡ್ತಾ ಇದ್ದೀನಿ. ಪ್ಯಾನ್ಗೆ ಬಿಳಿ ಎಳ್ಳು, ಒಣ ಕೊಬ್ಬರಿ ತುರಿ, ಸ್ವಲ್ಪ ಗಸಗಸೆನ ಹಾಕಿ ಡ್ರೈ ರೋಸ್ಟ್ ಮಾಡಿ ಲಾಸ್ಟ್ ಅಲ್ಲಿ ಸ್ವಲ್ಪ ಹುರಿಗಡ್ಲೆನ ಹಾಕಿ ಸ್ವಲ್ಪ ಇದನ್ನು ಬೆಚ್ಚಗ್ ಮಾಡ್ಕೊಂಡು ಎಲ್ಲ ಪೂರ್ತಿ ತಣ್ಣಗಾದ್ಮೇಲೆ ಮಿಕ್ಸರ್ ಜಾರ್ಗೆ ಹಾಕಿ ಇದಕ್ಕೆ ಸಿಹಿಗೆ ತಕ್ಕಷ್ಟು ಬೆಲ್ಲ ಹಾಕಿ ಪಲ್ಸ್ ಮೋಡಿಗಳ ತರ ಪುಡಿ ಮಾಡಿಟ್ಕೊಂಡು ಅದೇ ಮಿಕ್ಸರ್ ಜಾರ್ಗೆ ಹಸಿಕಾಯಿ ತುರಿ, ಏಲಕ್ಕಿ, ಗೋಡಂಬಿ ಮತ್ತೆ ಒಂದ್ ಸ್ವಲ್ಪ ನೀರ್ ಹಾಕಿ ತರ ನುಣ್ಣಗೆ ರುಬ್ಬಿಟ್ಕೊಂಡು ಇದು ನನ್ನ ಪಾತ್ರೆಗೆ ಹಾಕಿ ಕನ್ಸಿಸ್ಟೆನ್ಸಿ ತಕ್ಕಂಗ್ ನೀರು ಮತ್ತೆ ಸಿಹಿಗೆ ತಕ್ಕಷ್ಟು ಬೆಲ್ಲ ಹಾಕಿ ಮಿಕ್ಸ್ ಮಾಡಿ ಬೆಲ್ಲ ಕರಗಿ ಇದೊಂದೆರಡು ಕುದಿ ಬಂದ್ರೆ ಕಾಯಿ ಹಾಲು ರೆಡಿ ಆಗುತ್ತೆ. ಇದೆಲ್ಲ ಮಾಡೋ ಅಷ್ಟರಲ್ಲಿ ಸಿಹಿಗೆಣಸು ಕೂಡ ತುಂಬಾ ಚೆನ್ನಾಗಿ ಬೆಂದಿರುತ್ತೆ. ಇದರ ಸಿಪ್ಪೆ ತೆಗೆದು ಈ ತರ ರೆಡಿ ಮಾಡಿ ಇಟ್ಕೊಂಡು ತುರ್ದು ಬಾಣ್ಲಿಗೆ ಅಕ್ಕಿ ಹಿಟ್ಟು, ಉಪ್ಪು, ಎಣ್ಣೆ ಹಾಕಿ ಮಿಕ್ಸ್ ಮಾಡಿ ಒಂದ್ ಕುದಿ ಬಂದ್ಮೇಲೆ ಅಕ್ಕಿ ಹಿಟ್ಟು, ತುರ್ದಿರೋ ಗೆಣಸನ್ನ ಹಾಕಿ 1 ಗಂಟೆಲದ ಹಾಗೆ ಇದನ್ನ ಚೆನ್ನಾಗಿ ಹೊಂದ್ಸ್ಕೊಂಡು ಈ ರೀತಿ ಮುದ್ದೆ ಮಾಡ್ಕೊಂಡು ಇದನ್ನ ಸ್ವಲ್ಪ ಸ್ವಲ್ಪನೇ ತಗೊಂಡು ಚೆನ್ನಾಗಿ ನಾದಿ ಗ್ರೀಸ್ ಮಾಡಿರೋ ಶಾವ್ಗೆ ಒಳಗೆ ಹಾಕಿ ಬಾಳೆ ಎಲೆ ಅಥವಾ ತಟ್ಟೆ ಮೇಲೆ ಈ ರೀತಿ ನಿಮ್ಗೆ ಯಾವ ಸೈಜ್ ಬೇಕೋ ಅಷ್ಟು ಶಾವ್ಗೆನ ಒತ್ತಿ ಮೇಲೆ ಸ್ವಲ್ಪ ಹಸಿಕಾಯಿ ತುರಿನ ಹಾಕಿ ಇದನ್ನ ಒಂದು 10 ನಿಮಿಷ ಸ್ಟೀಮ್ ಮಾಡಿದ್ರೆ ಆಯ್ತು. ಬಿಸಿ ಬಿಸಿ ಶಾವ್ಗೆ ತಯಾರಾಗತ್ತೆ. ಮೇಲೆ ಕಾಯಿ ಹಾಲು ಮತ್ತೆ ಸೂಸ್ಲನ್ನ ಹಾಕಿ ತಿಂತಾ ಇದ್ರೆ ಅಂತೂ ಆಹಾ ಸಕ್ಕತ್ತಾಗಿರತ್ತೆ. ಟ್ರೈ ಮಾಡಿ.